ಅತ್ತೆ ನಮ್ಮನ್ನ ಯಾರನ್ನಾದ್ರೂ ಕರಿಬೇಕು ತಾನೆ. ಶೋ ಅಜ್ಜಿ 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 ಏನೇ? ಸ್ವಲ್ಪ ಬೇಗ ಬನ್ನಿ ಅಜ್ಜಿ, ಅತ್ತೆಗೆ ತುಂಬಾ ಮೈ ಸುಡ್ತಾ ಇದೆ. ಹೌದಾ? ಹಾ ಬಂದೆ. ಬೇಗ ಬನ್ನಿ. ಏನಾಯ್ತೆ ನನ್ ಸೊಸೆಗೆ? ಅಜ್ಜಿ ನೋಡಿ, ಅತ್ತೆ ನನಗೆ ಹಸ್ವಿಲ್ಲ ಅಂದ್ಬಿಟ್ಟು ಹಾಗೆ ಊಟ ಮಾಡದೆ ಮಲ್ಕೊಂಡ್ಬಿಟ್ರು. ಈಗ ನೋಡಿದ್ರೆ ತುಂಬಾ ಜ್ವರ ಬಂದಿದೆ, ಮೈ ಎಲ್ಲ ಒಳ್ಳೆ ಕೆಂಡ ತರ ಸುಡ್ತಾ ಇದೆ. ಮುಟ್ ನೋಡಿ. ಹೌದಾ? ಅಯ್ಯೋ ಹೌದಲ್ವೇನೆ? ಇದೇನ್ ಸೊಸೆ ಹೀಗ್ ಸುಡ್ತಾ ಇದೆ? ಸೇವಂತಿ, ನೀನ್ ಹೋಗಿ ಬೇಗ ತಣ್ಣೀರು ಬಟ್ಟೆ ತಗೊಂಡ್ ಬಾ. ಹಾ ಅಜ್ಜಿ. ಹೋಗು. ಸೊಸೆ, ಸಡನ್ ಆಗಿ ಏನಾಯ್ತು ನಿನಗೆ? ನೀನ್ ಹುಷಾರಾಗೇ ಇದ್ದಲ್ಲ, ಹೀಗ್ ನೋಡು ಮೈ ಹೇಗ್ ಸುಡ್ತಾ ಇದೆ. ಅತ್ತೆ, ಸೇವಂತಿ ಸೇವಂತಿ ಸೇವಂತಿ. ಇವಳಿಗೆ ಸೇವಂತಿ ವಿಷಯದಲ್ಲಿ ತಾನ್ ಮಾಡಿದ ತಪ್ಪು ಏನು ಅಂತ ಅರ್ಥ ಆಗಿದೆ. ಅವಳು ಹೊರಗಡೆ ಹೇಳ್ಕೊಳಕ್ಕೂ ಆಗದೆ ಮನ್ಸಲ್ಲೇ ಇಟ್ಕೊಂಡು ಈ ರೀತಿ ಜ್ವರ ತರಿಸ್ಕೊಂಡಿದ್ದಾಳೆ. ಆಗೋದೆಲ್ಲ ಒಳ್ಳೇದಕ್ಕೇನೋ ಮಾತು ನಿಜ ಆಗಿದ್ರೆ ಇವಳಿಗೆ ಜ್ವರ ಬಂದಿರೋದು ಒಳ್ಳೇದಕ್ಕೇನೆ, ಎಲ್ಲ ಒಳ್ಳೇದೇ ಆಗತ್ತೆ. ಅಜ್ಜಿ ಬಾಬಾ ಕೂತ್ಕೋ. ನೋಡು, ಬಟ್ಟೆನ ಒದ್ದೆ ಮಾಡ್ಕೋ. ಇಂಡು. ಸೇವಂತಿ, ಬಂದಿ ಅಮ್ಮ, ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ. ಅತ್ತೆ, ನಾನು ಎಲ್ಲಿಗೆ ಹೋಗ್ಲಿ? ಇಲ್ಲೇ ಇದ್ದೀನಲ್ವಾ, ಇಲ್ಲೇ ಇರ್ತೀನಿ. ನೋಡಿ, ನೀವೇನು ಯೋಚನೆ ಮಾಡಬೇಡಿ. ನೀವು ಹೀಗೆಲ್ಲ ಮಲ್ಕೊಂಡ್ಬಿಟ್ರೆ ನನ್ನ ಕೈ ಕಾಲೇ ಆಡಲ್ಲ, ಗೊತ್ತಾ? ನೋಡಿ ಅತ್ತೆ, ನಾನು ಯಾವತ್ತಿದ್ರು ನಿಮ್ ಸೊಸೆನೆ, ಬಿಟ್ಟು ಹೋಗೋ ಮಾತೇ ಇಲ್ಲ. ನಾನು ಹೇಳ್ದಾಗ ಕೇಳಿ ಬೇಗ ಹುಷಾರಾಗ್ಬಿಡ್ತೀರಾ. ಅಜ್ಜಿ, ನಿಮ್ಗೇನು ಬೇಜಾರಿಲ್ಲ ಅಂದ್ರೆ ಕಷಾಯ ಮಾಡ್ಕೊಂಡ್ ಬರ್ತೀರಾ? ಅದಕ್ಕೇನಂತೆ, ಮಾಡ್ಕೊಂಡ್ ಬರ್ತೀನಿ. ಹಾ, ಕೈಯಲ್ಲಿದ್ದಿದ್ ಮಾಡಿಕೆನ ಕಸದ ತರ ನೋಡಿ ಬಿಸಾಕೋದು, ಈಗ ಬೇಕು ಬೇಕು ಅನ್ನೋದು. ಸರಿ ಹೋಯ್ತು. ನಾನು ಮನೇಲಿ ಇದ್ದಿದ್ದಿನ 12 ಗಂಟೆ ಆದರೂ ಲೈಟ್ ಆನ್ ಮಾಡ್ಕೊಂಡೇ ಬಿತ್ತಿರ್ತಾರೆ. ಮನೆ ಹೊರಗೆ ಹೋದ್ರೆ 10 ಗಂಟೆಗೆ ಲೈಟ್ ಆಫ್ ಮಾಡ್ಕೊಂಡು ದಬಾಕೋತಾರೆ. ರಾಣ ಹಸು ಬೇರೆ. ನನ್ಗೇನಾದ್ರೂ ತಿನ್ನಕ್ಕೆ ಉಳಿಸಿರ್ತಾರೆ ಇವರು. ಹೊರಗಡೆನೆ ಊಟ ಆಗಿದೆ ಅಂತ ಅನ್ಕೊಂಡು ಗುಡಿಸಿ ಗುಂಡಾಂತರ ಮಾಡ್ಬಿಟ್ಟಿರ್ತಾರ. ಅದೇನಿದೆಯೋ ನೋಡೋಣ. ಸದ್ಯ ಇದನ್ನಾದ್ರೂ ಉಳಿಸಿದಾರಲ್ಲ. ಬೆಳಗ್ಗೆ ಬೇರೆ ಮಾರ್ಕೆಟ್ಗೆ ಹೋಗ್ಬೇಕು. ಈಗಲೇ ಇಷ್ಟೊತ್ತಾಗಿದೆ. ಮಲ್ಗದ್ ಯಾವಾಗ, ಬೆಳಗ್ಗೆ ಎದ್ದು ಹೋಗೋದು ಯಾವಾಗ?
ಇದು ನರ್ಸ್ ಬಂದು ಅವ್ರ ಮಗುನ್ ಕರ್ಕೊಂಡು ಹೋಗಿದ್ದಿನ ಪ್ರಿಯನ್ ಕೈಲಿತ್ತಲ್ವಾ? ಅದಾದ್ಮೇಲೆ ಡ್ರಾಯರಲ್ಲಿ ಸಿಕ್ಕಿತ್ತು ನನಗೆ. ಇಲ್ಲಿಗೆ ಹೆಂಗ್ ಬಂತಿದ್ದು? ಅಲ್ಲ, ಅವತ್ತು ಪ್ರಿಯಾ ಅರ್ಜೆಂಟಾಗಿ ಇದನ್ನ ತರಕ್ಕೆ ಏನಕ್ಕೆ ಹೋಗಿದ್ಲು? ಸೇವಂತಿ ಮೇಡಮ್ ಮಗುನ ಕೊಲ್ಲಕ್ ಪ್ರಯತ್ನ ಪಟ್ರು ಅನ್ನೋ ನಿಮ್ಮ ಈ ಮಾತನ್ನ ನಾನ್ ನಂಬಲ್ಲ. ಆ ಮಗು ಸಾಯ್ಲಿ ಅಂತ ಊಟಕ್ಕೆ ವಿಷ ಹಾಕಿದ್ದು ಪ್ರಿಯಾ.